ಸರ್, ನೀವ್ ಹೇಳ್ತಾ ಇದ್ರಿ ಸುಮಾರು 37 ವರ್ಷಕ್ಕಿಂತ ಅಧಿಕ ಕಾಲ ನಾನು ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಣ್ಣ ಅವ್ರ ಜೊತೆ ನಿಮ್ಗೆ ಸುಮಾರಾದಂತಹ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಯಾವ್ದಾದ್ರು ಒಂದು ಘಟನೆಯನ್ನ ಶೇರ್ ಮಾಡೋದಾದ್ರೆ, ಇದುವರೆಗೂ ಬಿಕಾಸ್ ನಾವೆಲ್ಲ ನೋಡಿಲ್ಲ ಅಣ್ಣ ಅವ್ರನ್ನ, ಸೊ ನಮ್ಗೆ ಅಣ್ಣ ಅವ್ರ ಬಗ್ಗೆ ಗೊತ್ತಿಲ್ಲದ ಒಂದು ವಿಚಾರವನ್ನ ಹೇಳೋದಾದ್ರೆ ಏನಂದ್ರೆ, ನಾನು ಪ್ರೌಡ್ ಆಗಿ ಹೇಳ್ಕೊಳ್ತೀನಿ, ನಾನು ಈ ಜನ್ಮ ಸ್ವಾರ್ಥಕ ಅಂದ್ರೆ ಅಣ್ಣವ್ರ ಜೊತೆ 24 hours ಇರ್ತಾ ಇದ್ದೆ. ಯಾಕಂದ್ರೆ ನಾನು ಸಿನಿಮಾ ಬರಕ್ ಮೊದಲಿಂದ ಅಣ್ಣವ್ರಿಗೆ ಮ್ಯೂಸಿಕಲ್ ನೈಟ್ ನಾನು ಪ್ಲೇ ಮಾಡ್ತಾ ಇದ್ದೆ. ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಅಂತ ಪ್ಲೇ ಮಾಡ್ತಾ ಇದ್ದೆ. ಮೈಸೂರು ಮೋಹನ್ ಮತ್ತೆ ಜಿಂಪಲ್ಸ್ ಆರ್ಕೆಸ್ಟ್ರಾ ಇವ್ರದ್ದೆಲ್ಲ ಹೋಗಿ ಪ್ಲೇ ಮಾಡ್ತಾ ಇದ್ದೆ ಅಣ್ಣವ್ರ ಜೊತೆ. ಆಕ್ಚುಲಿ ಇನ್ನೊಂದು ಏನಂದ್ರೆ, ಈ ಕೂದಲು ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ನಾನು ಕೂದಲು ಬಿಟ್ಟು ಶೋ ಪ್ಲೇ ಮಾಡುವಾಗಲ್ಲ ಅಣ್ಣವ್ರಿಗೆ ತಿರುಗಿ ನೋಡ ಅವರೇ ಬಂದ್ಬಿಟ್ಟು ಹಂಸಲೇಖ ಅವ್ರ ಹತ್ರ ಕೆಲಸ ಮಾಡ್ತಾರೆ ಸ್ಟುಡಿಯೋಗೆ ಬಂದ್ಬಿಟ್ಟು ಹಿಂಗೆ ಕೂದಲನ್ನ ಹಿಂಗೆ ಹಿಂದೆ ಕದ್ದು ಹಿಂಗೆ ಹಿಡ್ದು, ದೇವು ಈ ಕೂದಲನ್ನ ಹಿಂಗೆ ಬೆಳೆಸು, ನಿನ್ ಮುಖಕ್ಕೆ ಇದೆ ಲಕ್ಷಣವಾಗಿರು. ಆಮೇಲೆ ನಿನ್ ಡ್ರಮ್ಸ್ ಪ್ಲೇ ಮಾಡುವಾಗ ಅದನ್ನ ಖುಷಿಯಿಂದ ನೋಡೋಕೆ ಈ ಕೂದಲು ಮಾತ್ರ ತೆಗಿಬೇಡ ಇವತ್ತೊಂದು, ಇದುವರೆಗೂ ನಾನು ತೆಗೆದೇ ಇಲ್ಲ. ಅದೇ ನನ್ನ ಸೀಕ್ರೆಟ್. ಅದೇ ರೀತಿ ಅಂತ ಅಣ್ಣವ್ರು ಹೇಳಿರುವಂತ ಮಾತಿಗೋಸ್ಕರ ನಿಮ್ಮ ಕೂದಲನ್ನ ಇದುವರೆಗೂ ಹಂಗೆ ಸಂರಕ್ಷಣೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಅಪ್ಪು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ದೇವಮಾನವನೇ ಅವರು. ಅವರು ಚಿಕ್ಕ ವಯಸ್ಸಲ್ಲಿ 10 ವರ್ಷ ಇರುವಾಗ ನನಗೂ ಅವ್ರಿಗೂ ಅವ್ರ ಫ್ರೆಂಡ್ ಅಂದ್ರೆ ಅಣ್ಣವ್ರ ಮ್ಯೂಸಿಕಲ್ ನೆಟ್ಗೆ ಹೋಗಲ್ಲ, ಅವರೆಲ್ಲ ಬರೋರು. ಅವಾಗ ನನಗೊಂದು ವೀಕ್ನೆಸ್ ಇದೆ, ಕಚ್ಚಿಗಿಲಿ ಕೊಡೋದು. ಅದು ಅಪ್ಪು ಗೊತ್ತಿತ್ತು. ಅದು ಯಾವಾಗ್ಲೂ ಬರೋದಿಲ್ಲ ಹಿಂಗ್ ಅನ್ಬಿಡೋರು ಆತರ ಒಂದು. ಆಮೇಲೆ ಡ್ರಮ್ಸ್ ಎಲ್ಲ ಸೆಟ್ ಮಾಡೋವ್ರಿಗೆ ನಿಂತಿರೋರು. ನಾನೆಲ್ಲ ಸೆಟ್ ಮಾಡೋ ತಕ್ಷಣ ಅಪ್ಪು ಆಯ್ತಾ ಆಟ ಇಟ್ಕೊಂಡು ನನಗೆ ಹೋಗು. ಯಾಕೆ ನಾನು ನೀನ್ ನನಗೆ ಅಷ್ಟೆಂಟು ಸೆಟ್ ಮಾಡ್ಕೊಟ್ಟಿದ್ಯಾ, ಸೆಟ್ ಮಾಡಿದ್ದೆಲ್ಲ ಹೊರಡು ನಾನು ಪ್ಲೇ ಮಾಡ್ತೀನಿ. ಆತರ ನಂಟು. ಬಟ್ ಆ ನಂಟು ಈಗಲೂ ಕನ್ಸಲು ಇದ್ದಾರೆ, ಹಂಗೆ ಎಲ್ಲ ಇದ್ದಾರೆ. ನಾನು ಅದೇ ಹೇಳಿದ್ನಲ್ಲ, ನಾನು ಎಲ್ಲರ ಜೊತೆ ಇದ್ಬಿಟ್ಟೆ. ಅಂಬರೀಶ್ ಅವ್ರ ಜೊತೆ ಇದ್ಬಿಟ್ಟೆ, ವಿಷ್ಣುವರ್ಧನ್ ಸಾರ್ ಅವ್ರ ಮ್ಯೂಸಿಕಲ್ ಶೋಸ್ಗೆ, ಶಂಕರ್ ನಾಗು ಎಲ್ಲರದ್ದು ಬಳಗಿದ್ದೀನಿ ಇಂಡಸ್ಟ್ರಿಯಲ್ಲಿ. ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲದ ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ. ಆರೋಗ್ಯ ತಪಾಸಣೆಗೆ ಬಂದಿದ್ದೀರಾ, ಒಳ್ಳೇದಾಗ್ಲಿ. ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಕೊಂಡು ನಿಮ್ಮ ಡ್ರಮ್ ಸ್ಟಿಕ್ ವಾದ್ಯವನ್ನ ಇನ್ನಷ್ಟು ವರ್ಷಗಳ ಕಾಲ ಹಾಗೇನೆ ಕಂಟಿನ್ಯೂಸ್ ಆಗಿ ಈ 6 ತಿಂಗಳು ಏನ್ ಸರಿಗಮಪ ಶೋ ಇರುತ್ತಲ್ಲ, ಅದು 6 ತಿಂಗಳ ಗ್ಯಾಪ್ ಅಲ್ಲೂ ಕೂಡ ಮತ್ತೆ ಆ ಗ್ಯಾಪ್ ಅಲ್ಲೂ ಕೂಡ ಬೇರೆ ಶೋಸ್ ಮೂಲಕ ನೀವು ಎಲ್ಲಾ ಕನ್ನಡಿಗರನ್ನ ಹಾಗೇನೆ ನಮ್ಮ ಪ್ರೀತಿಯ ಇದು ಗಾಯಕರನ್ನಾಗಿರ್ಬೋದು, ಸಿನಿ ಪ್ರೇಕ್ಷಕರನ್ನಾಗನೆ ನಿಮ್ಮ ಡ್ರಮ್ ಸ್ಟಿಕ್ ವಾದ್ಯವನ್ನ ಇಷ್ಟಪಡುವಂತ ಎಲ್ರಿಗೂ ಕೂಡ ನಿಮ್ಮ ಡ್ರಮ್ ಸ್ಟಿಕ್ ವಾದ್ಯದ ಮೂಲಕ ಯಾವಾಗ್ಲೂ ಸಹ ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ಎಲ್ಲ ನಮ್ಮ ಅಭಿಮಾನಿಗಳು, ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳ ದೇವರೇ ನೀವು. ನಿಜವಾಗಿ ನಿಮ್ಮ ಆರೈಕೆ, ನಿಮ್ಮ ಪ್ರೇಯರ್, ನಿಮ್ಮ ಒಂದು ಪ್ರೋತ್ಸಾಹ, ನಿಮಗೆ ಕೊಡೋ ಪವರ್, ನೀವು ಒಡೆ ಕ್ಲಾಪ್ಸ್ ಅಲ್ಲಿ ನನಗೆ ಪವರ್ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಇರೋಣ. ಥ್ಯಾಂಕ್ ಯು ಹೇಳ್ಬೇಕು. ನೋಡಿದ್ರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಡ್ರಮ್ಸ್ ದೇವ್ ಅವರ ಮಾತು. ಹಲವಾರು ವಿಚಾರಗಳನ್ನ ಹಾಗೇನೆ ಗೊತ್ತಿಲ್ಲದಂತಹ ಅಣ್ಣವ್ರ ಬಗ್ಗೆ ಆಗಿರ್ಬೋದು, ಅಪ್ಪು ಅವ್ರ ಬಗ್ಗೆ ಆಗಿರ್ಬೋದು, ಅವ್ರ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮತ್ತಷ್ಟು ಸುಮಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವರು ಶೇರ್ ಮಾಡಿದ್ರು. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.